Hi everyone, welcome to BioBase YouTube channel. Myself, I am Dr. Prasann Kumar R. Shastrimat. ಈ ಒಂದು ವಿಡಿಯೋದಾಗ ಸೈಕಾಲಜಿ ರಿಲೇಟೆಡ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಯರಿ ಕಾಲ್ಡ್ ಆ್ಯಸ್ ಸೋಷಿಯೋ ಕಲ್ಚರಲ್ ಥಿಯರಿ ಬಗ್ಗೆ ನಾವು ಮಾತಾಡೋರಿದ್ದೀವಿ. ಇದನ್ನ ಕೊಟ್ಟಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಲೆವ್ ವೈಗಾಸ್ಕಿ ಅಂತೇಳಿ. ಆಲ್ರೆಡಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ ಬೈ ಜೀನ್ ಪಿಯಾಜೆ ಅನ್ನೋದ್ರ ಬಗ್ಗೆ ನಾನೊಂದು ಸಣ್ಣ ವಿಡಿಯೋ ಮಾಡಿ ನನ್ನ ಚಾನಲ್ನೇ ಹಾಕೀನಿ, ಅದನ್ನು ಒಂದು ಸಲ ನೋಡಿರಿ. ದಿಸ್ ವಿಡಿಯೋ ವಿಲ್ ಬಿ ಎ ವೆರಿ ಶಾರ್ಟ್ ವಿಡಿಯೋ ಬಟ್ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ, ಲೆವ್ ವೈಗಾಸ್ಕಿ ಅನ್ನೋನು ಹಿ ವಾಸ್ ಎ ರಷ್ಯನ್ ಸೈಕಾಲಜಿಸ್ಟ್ ಆ್ಯಂಡ್ ಹಿ ವಾಸ್ ಎ ಸೋಷಿಯೋ ಕನ್ಸ್ಟ್ರಕ್ಟಿವಿಸ್ಟ್. ಸೋಷಿಯೋ ಕನ್ಸ್ಟ್ರಕ್ಟಿವಿಸಮ್ ಅಂದರೆ ಏನಪ್ಪ ನೋಡಿರಿ, ಇಟ್ಸ್ ಎ ಥಿಯರಿ ವೇರ್ ಇಟ್ ಸೇಸ್ ಒಂದು ಮಗು ಅಥವಾ ಒಬ್ಬ ಮನುಷ್ಯ ತನ್ನ ನಾಲೆಜನ್ನು ಹೆಂಗೆ ಬಿಲ್ಡ್ ಮಾಡ್ತಾನೋ, ಜಗತ್ತಿನ ಸುತ್ತಮುತ್ತಲು ನಡೆಯುವಂಥ ಒಂದು ಸಂಗತಿಗಳನ್ನ ಯಾವ ರೀತಿ ಅರಿತಾನಪ್ಪ ಅಂತಂತಂದ್ರೆ ಥ್ರೂ ಸೋಷಿಯಲ್ ಇಂಟ್ರ್ಯಾಕ್ಷನ್ಸ್ ಅಂತ ಹೇಳ್ತಾನೆ. ಯಾವ ರೀತಿ ಜನರ ಜೊತೆ ಬೆರಿತೈತಿ ಒಂದು ಮಗು, ಅದರಿಂದ ಸಿಗುವಂಥ ಅನುಭವಗಳನ್ನು ಯೂಸ್ ಮಾಡಿಕೊಂಡು ತನ್ನ ನಾಲೆಜನ್ನು ಬಿಲ್ಡ್ ಮಾಡ್ತಾನೆ ಅಂತ ಹೇಳ್ತೈತಿ ಯಾವುದು ಸೋಷಿಯೋ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ. ಆ್ಯಂಡ್ ಲೆವ್ ವೈಗಾಸ್ಕಿ ಈ ಒಂದು ನಾಲೆಜನ್ನು ಅಥವಾ ಒಂದು ಡೆವಲಪ್ಮೆಂಟ್ ಆಗಬೇಕಾದ್ರೆ 3 ಇಂಪಾರ್ಟೆಂಟ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ ಅದಾವ ಅಂತ ಹೇಳ್ತಾನೆ. ಒಂದು ಸೋಷಿಯಲ್ ಇಂಟ್ರ್ಯಾಕ್ಷನ್, ಎರಡನೇದು ಕಲ್ಚರ್ ಆ್ಯಂಡ್ ಲ್ಯಾಂಗ್ವೇಜ್. ಈಗ ಆಲ್ರೆಡಿ ನಾನು ಹೇಳ್ದಂಗೆ ಸೋಷಿಯಲ್ ಇಂಟ್ರ್ಯಾಕ್ಷನ್ ಅನ್ನೋದೇನು, ಒಂದು ಮಗು ತನ್ನ ಸುತ್ತಮುತ್ತಲು ವಾತಾವರಣದಾಗ ಯಾರ್ಯಾರ ಜೊತೆ ಹೆಂಗೆ ಬೆರಿತೈತಿ, ಅವರಿಂದ ಏನೇನು ಕಲಿತೈತಿ, ಅದನ್ನೆಲ್ಲ ನಾವು ಏನಂತೀವಿ ಸೋಷಿಯಲ್ ಇಂಟ್ರ್ಯಾಕ್ಷನ್ ಅಂತ ಕರಿತೀವಿ. ಅಲ್ಲಿ ಸಾಕಷ್ಟು ಸಿಗ್ತೈತಿ ಬೇರೆಯವ್ರ ಜೊತೆ ಬೆರೆತಾಗ ನಮ್ಗೆ ಕಲಿಯಾಕೆ. ಹಂಗಿರುವಾಗ ಸೋಷಿಯಲ್ ಇಂಟ್ರ್ಯಾಕ್ಷನ್ ಏನಂತ ಕರಿತಾನೆ ಅಂದ್ರೆ ಇಟ್ ಈಸ್ ಎ ಫೌಂಡೇಶನ್ ಆಫ್ ಲರ್ನಿಂಗ್ ಅಂತ ಹೇಳಿ ಕರಿತಾನೆ ಲೆವ್ ವೈಗಾಸ್ಕಿ. ಆ್ಯಂಡ್ ಈ ಒಂದು ಲರ್ನಿಂಗ್ ಯಾವಾಗ ಸಾಧ್ಯ ಐತಪ್ಪ ಅಂತಂದ್ರೆ ವೆನ್ ಇಟ್ ಈಸ್ ಕೊಲಾಬ್ರೇಟೆಡ್ ವಿತ್ ಮೋರ್ ನಾಲೆಜಬಲ್ ಅದರ್ಸ್. ಅಂದರೆ ನಮಗಿಂತ ಹೆಚ್ಚಿಗೆ ಗೊತ್ತಿದ್ದವ್ರ ಜೊತೆ ನಾವು ಒಂದು ಬೆರೆತರೆ ಭಾಳಷ್ಟು ಪ್ರಮಾಣದ ನಾವು ಕಲಿಬೋದು ಅಂತೇಳಿ ಲೆವ್ ವೈಗಾಸ್ಕಿ ಹೇಳ್ತಾನೆ. ಮೋರ್ ನಾಲೆಜಬಲ್ ಅದರ್ಸ್ ಅಂತ ಬಂದ್ರೆ ಇಟ್ ಕ್ಯಾನ್ ಬಿ ಟೀಚರ್ಸ್ ಆಗಿರ್ಬೋದು, ನಮ್ಮ ಅಣ್ಣಂದರಾಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಮಗಿಂತ ವಯಸ್ಸಾಗ ಸಣ್ಣವರಿದ್ದರೂ ಪರವಾಗಿಲ್ಲ, ಅವರಿಂದನೂ ನಾವು ಕಲಿಬೋದು. ಯಾಕಂದ್ರೆ ನಮಗಿಂತ ಹೆಚ್ಚಿಗೆ ನಾಲೆಜ್ ಯಾರ್ಯಾರ ಕಡೆ ಇರ್ತೈತಿಲ್ಲ ಅವರಿಂದ ಎಲ್ಲ ನಾವು ಕಲಿಬೋದು. ಅವ್ರನ್ನ ನಾವೇನಂತ ಕರಿತೀವಿ ಮೋರ್ ನಾಲೆಜಬಲ್ ಅದರ್ಸ್ ಅಂತ ಕರಿತೀವಿ. ಎರಡನೇದು ಯಾವುದಪ್ಪ ಅಂತಂದ್ರೆ ಕಲ್ಚರ್ ಅಂಥೇಳಿ. ಕಲ್ಚರ್ ಅಂದ್ರೆ ಒಂದು ಮಗು ಯಾವ ವಾತಾವರಣದಾಗ ಬೆಳಿತೈತಿ, ಅಲ್ಲಿರುವಂಥ ಪ್ರಾಕ್ಟೀಸ್ಗಳು ಹೆಂಗದವು, ಅಲ್ಲಿರುವಂಥ ಟ್ರೆಡಿಷನ್ ಹೆಂಗದವು, ನಂಬಿಕೆಗಳು ಹೆಂಗದವು, ಅಲ್ಲಿ ಯಾವ ರೀತಿ ಗ್ರೀಟಿಂಗ್ಸ್ ಮಾಡ್ತಾರೆ ಜನರು, ಯಾವ ರೀತಿ ಗೆಸ್ಚರ್ಸ್ ಅದಾವು, ಯಾವ ರೀತಿ ಆಹಾರ ಪದ್ಧತಿ ಐತಿ, ಇವೆಲ್ಲ ಏನಂತಂದ್ರೆ ಸಾಕಷ್ಟು ಪ್ರಮಾಣದಾಗ ಆ ಒಂದು ಮಗುವಿನ ಡೆವಲಪ್ಮೆಂಟ್ ಮ್ಯಾಗ ಇನ್ಫ್ಲೂಯೆನ್ಸ್ ಮಾಡ್ತೈತಿ ಅಂತ ಹೇಳಿ ಹೇಳ್ತಾನೆ ಲೆವ್ ವೈಗಾಸ್ಕಿ. ಅದ್ರ ಜೊತೆ ಏನು ಹೇಳ್ತಾನೆ ನೋಡಿರಿ, ಕಲ್ಚರ್ ಅನ್ನೋದು ಇಟ್ ಈಸ್ ಲರ್ನ್ಡ್ ಆ್ಯಂಡ್ ನಾಟ್ ಜೆನೆಟಿಕ್. ಅಂದರೆ ತಂದೆ ತಾಯಿಗಳ ಜೀನ್ಸ್ಗಳಿಂದ ಬರುವಂಥದ್ದಲ್ಲ ಕಲ್ಚರ್. ಅಂದರೆ ಆ ಮಗು ಎಲ್ಲಿ ಬೆಳಿತೈತಿ, ಯಾವ ವಾತಾವರಣದ ಬೆಳಿತೈತಿ ಅದು ಇನ್ಫ್ಲೂಯೆನ್ಸ್ ಮಾಡ್ತೈತಿ ಅಂತ ಹೇಳಿ ಲೆವ್ ವೈಗಾಸ್ಕಿ ಹೇಳ್ತಾನೆ. ಜನರ ಜೊತೆ ಇದ್ದರೆ ಆ ಮಗು ಭಾಳ ಚಲೋ ಆಗ್ಬೋದು, ಅಂದ್ರೆ ಬಿಹೇವಿಯರ್ ವೈಸ್ ಇಟ್ ವಿಲ್ ಬಿ ವೆರಿ ಗುಡ್. ಆ್ಯಂಡ್ ದುರ್ಜನರ ಜೊತೆ ಬೆಳೆದ್ರೆ ಅದು ಭಾಳಷ್ಟು ಕೆಟ್ಟದ ಬಿಹೇವಿಯರ್ನ ಕೂಡ ಕಲಿಬೋದು ಅಂತ ಹೇಳ್ತಾನೆ. ಆ್ಯಂಡ್ ಲಾಸ್ಟ್ಲಿ ನೋಡಿರಿ, ಲ್ಯಾಂಗ್ವೇಜ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ತಾನೆ ಲೆವ್ ವೈಗಾಸ್ಕಿ. ವೆನ್ ವಿ ಕಂಪೇರ್ ದಿಸ್ ಥಿಯರಿ ಟು ದ ಅದರ್ ಥಿಯರಿ ಕಾಲ್ಡ್ ಆಸ್ ಕಾಗ್ನಿಟಿವ್ ಥಿಯರಿ. ಕಾಗ್ನಿಟಿವ್ ಥಿಯರಿನ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ನಮ್ಗೆ ಆಲ್ರೆಡಿ ಗೊತ್ತೈತೆ ಯಾವುದು, ಜೀನ್ ಪಿಯಾಜೆ. ಒಂದು ಡಿಫ್ರೆನ್ಸ್ ಬಿಟ್ವೀನ್ ಇವರಿಬ್ಬರದು ಥಿಯರಿ ಅಂತಂದ್ರೆ ಜೀನ್ ಪಿಯಾಜೆ ಯಾವುದೇ ಒಂದು ಮಹತ್ವ ಕೊಡಲಿಲ್ಲ ಲ್ಯಾಂಗ್ವೇಜ್ಗೆ, ಬಟ್ ವೈಗಾಸ್ಕಿ ಏನು ಮಾಡ್ತಾನೆ ಹೈಯೆಸ್ಟ್ ಪ್ರಮಾಣದಾಗ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ತಾನೆ ಲ್ಯಾಂಗ್ವೇಜನ್ನು ಇನ್ ದ ಇನ್ಫ್ಲೂಯೆನ್ಸಿಂಗ್ ಆಫ್ ಎ ಚೈಲ್ಡ್ಸ್ ಬಿಹೇವಿಯರ್ ಆ್ಯಂಡ್ ಇಟ್ಸ್ ಡೆವಲಪ್ಮೆಂಟ್. ಒಂದು ಡೆವಲಪ್ಮೆಂಟ್ ಆಗಬೇಕಾಗಿರ್ಬೇಕಂದ್ರೆ ಅಥವಾ ಒಂದು ನಾಲೆಜನ್ನು ಗಳಿಸ್ಬೇಕಂದ್ರೆ ಲ್ಯಾಂಗ್ವೇಜ್ ಭಾಳಷ್ಟು ಪ್ರಮಾಣದಾಗ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಹೇಳ್ತಾನೆ. ಆ್ಯಸ್ ವಿ ಆಲ್ ನೋ, ನೋಡ್ರಿ, ಈಗ ಏನಂತ ನಾನು ಮಾತಾಡತ್ತೀನಿ ಒಂದು ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿ ಕನ್ನಡ ಇಂಗ್ಲೀಷ್ ಯೂಸ್ ಮಾಡಿ ನಿಮ್ಗೊಂದು ವಿಡಿಯೋ ಮಾಡಿ ಹಾಕೀನಿ. ಅದು ನಿಮ್ಗೆ ತಿಳಿಯಾಕತ್ತೈತಿ. ಯಾಕೆ ತಿಳಿಯಾಕತ್ತೈತಿ? ಬಿಕಾಸ್ ಐ ಆಮ್ ಯೂಸಿಂಗ್ ಸಮ್ ಲ್ಯಾಂಗ್ವೇಜ್. ಒಂದು ಲ್ಯಾಂಗ್ವೇಜ್ ಬಳಸೋದ್ರಿಂದ ನಿಮ್ಗೆ ಅರ್ಥ ಆಗೈತಿ ನಾ ಹೇಳೋದು. ಹಾಗಾಗಿ ಲ್ಯಾಂಗ್ವೇಜ್ ಡೆವಲಪ್ಸ್ ಫ್ರಮ್ ಸೋಷಿಯಲ್ ಇಂಟ್ರ್ಯಾಕ್ಷನ್. ಯಾವ ರೀತಿ ನಾವು ಸೋಷಿಯಲ್ ಇಂಟ್ರ್ಯಾಕ್ಷನ್ ಮಾಡಬೇಕಪ್ಪ ಅಂತಂದ್ರೂ ನಮಗೇನು ಬೇಕು, ಲ್ಯಾಂಗ್ವೇಜ್ ಬೇಕು. ಆ್ಯಂಡ್ ಇಟ್ಸ್ ಅ ಗ್ರೇಟೆಸ್ಟ್ ಟೂಲ್ ಆಫ್ ಕಮ್ಯುನಿಕೇಷನ್ ಕೂಡ. ಸೊ ಯಾರ ಜೊತೆ ಯಾರು ಮಾತಾಡಬೇಕಂತ ನಮ್ಗೆ ಒಂದು ಲ್ಯಾಂಗ್ವೇಜ್ ಬೇಕಲ್ಲ, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅಟ್ಲೀಸ್ಟ್ ಸೈನ್ ಲ್ಯಾಂಗ್ವೇಜ್ ಬೇಕು ನಮ್ಗೆ. ಯಾವುದೇ ರೀತಿ ಒಂದು ಸಿಂಬಾಲ್ನ ತೋರಿಸ್ಬೇಕಾಕೈತಿ, ಅದಕ್ಕೆ ನಾವೇನಂತ ಕರಿತೀವಿ, ಲ್ಯಾಂಗ್ವೇಜ್ ಅಂತ ಕರಿತೀವಿ. ಲೆವ್ ವೈಗಾಸ್ಕಿ ಇನ್ನೂ ಏನು ಹೇಳ್ತಾನೆ ಅಂತಂದರೆ 3 ಥರದ ಸ್ಪೀಚ್ ಅದಾವ ಅಂತ ಹೇಳ್ತಾನೆ. ಸೋಷಿಯಲ್ ಸ್ಪೀಚ್, ಪ್ರೈವೇಟ್ ಸ್ಪೀಚ್, ಸೈಲೆಂಟ್ ಇನ್ನರ್ ಸ್ಪೀಚ್ ಅಂತೆ. ಸೋಷಿಯಲ್ ಸ್ಪೀಚ್ ಅಟ್ ದ ಏಜ್ ಆಫ್ 2 ಬರ್ತೈತಿ, ಪ್ರೈವೇಟ್ ಸ್ಪೀಚ್ ಫ್ರಮ್ ದ ಏಜ್ ಆಫ್ 3, ಸೈಲೆಂಟ್ ಇನ್ನರ್ ಸ್ಪೀಚ್ ಫ್ರಮ್ ದ ಏಜ್ ಆಫ್ 7. ಸೋಷಿಯಲ್ ಸ್ಪೀಚ್ ಅಂದರೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಗು 2 ವರ್ಷ ಆದಮೇಲೆ, ಅದಕ್ಕೆ ನಾವು ಸೋಷಿಯಲ್ ಸ್ಪೀಚ್ ಅಂತ ಕರಿತೀವಿ. ಪ್ರೈವೇಟ್ ಸ್ಪೀಚ್ ಅಂದರೆ ಅವಾಗ ಆಟ ಆಡೋದು ಮುಂದೆ ಒಂದು ಮಗು ತಾನೇ ಮಾತಾಡ್ಕೊತಿರ್ತೈತಿ, ಅದನ್ನು ನಾವೇನಂತ ಕರಿತೀವಿ, ಪ್ರೈವೇಟ್ ಸ್ಪೀಚ್ ಅಂತ ಕರಿತೀವಿ. ಇನ್ನು 7 ವರ್ಷ ಆದಮೇಲೆ ಆ ಮಗುಗೆ ಥಿಂಕಿಂಗ್ ಕೆಪಾಸಿಟಿ ಬರ್ತೈತಿ, ತನ್ನ ಒಳಗೆ ಮನಸ್ಸು ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಮನಸ್ಸಿನಾಗ ಮಾತಾಡೋದಕ್ಕೆ ನಾವು ಏನಂತ ಕರಿತೀವಿ, ಸೈಲೆಂಟ್ ಇನ್ನರ್ ಸ್ಪೀಚ್ ಅಂತ ಕರಿತೀವಿ. ಅಟ್ ದ ಏಜ್ ಆಫ್ 7 ಬರ್ತೈತಿ ಇದು. ಆ್ಯಂಡ್ ಲ್ಯಾಂಗ್ವೇಜ್ ಶೇಪ್ಸ್ ಅವರ್ ಥಾಟ್ಸ್ ಆ್ಯಂಡ್ ಪ್ಯಾಟರ್ನ್ಸ್. ಸೊ ಏನಂತ ನಮ್ಮ ಆಲೋಚನೆಗಳನ್ನ ಕೂಡ ಮಾಡಿಫೈ ಮಾಡೋದಾಗಿರ್ಬೋದು, ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಾಗಿರ್ಬೋದು, ಏನು ಮಾಡ್ತೈತಿ, ಲ್ಯಾಂಗ್ವೇಜ್ ಮಾಡ್ತೈತಿ ಅಂತ ಲೆವ್ ವೈಗಾಸ್ಕಿ ಹೇಳ್ತಾನೆ. ಇನ್ನು 2 ಇಂಪಾರ್ಟೆಂಟ್ ಕೋರ್ ಪ್ರಿನ್ಸಿಪಲ್ಸ್ ಅದಾವು, ಕೋರ್ ಕಾನ್ಸೆಪ್ಟ್ಸ್ ಅದಾವು ಲೆವ್ ವೈಗಾಸ್ಕಿಯು. ಒಂದೇದ್ದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಂದರೆ ಇಟ್ಸ್ ಎ ಝೋನ್ ಆರ್ ಎ ಬೌಂಡ್ರಿ ಟಿಲ್ ವೇರ್ ಡೆವಲಪ್ಮೆಂಟ್ ಕ್ಯಾನ್ ಬಿ ರೀಚ್ಡ್ ಬೈ ಎ ಲರ್ನರ್. ಒಂದು ಮಗು ಆಗಿರ್ಬೋದು, ಒಬ್ಬ ಮನುಷ್ಯ ಏನೋ ಕಲಿಬೇಕಂತಂದ್ರೆ ಒಂದು ಬೌಂಡ್ರಿ ಐತೆ, ಆ ಬೌಂಡ್ರಿ ನಾವು ಏನಂತ ಕರಿತೀವಿ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇಟ್ಸ್ ಎ ಡಿಫ್ರೆನ್ಸ್ ಬಿಟ್ವೀನ್
ವಾಟ್ ಲರ್ನರ್ ಕ್ಯಾನ್ ಡೂ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವಾಟ್ ಹಿ ಕ್ಯಾನ್ ಅಚೀವ್ ವಿತ್ ದ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್. ಒಂದು ಮಗು ತಾನೇನೂ ಕಲಿಬೋದು, ಬಟ್ ಅದಕ್ಕೆ ಏನಾರು ಯಾರು ಹೆಲ್ಪ್ ಮಾಡೋರು ಇದ್ರೆ ಅಂತಕೋರಿ, ಮೋರ್ ನಾಲೆಜಬಲ್ ಅದರ್ಸ್ ಇದ್ರಪ್ಪ ಅದಕ್ಕೆ ಹೆಲ್ಪ್ ಮಾಡೋಕೆ, ಅವಾಗ ಇನ್ನೂ ಫಾಸ್ಟಾಗಿ ಕಲಿತೈತಿ ಅಂತ ಹೇಳ್ತಾನೆ. ಆ ಹೆಲ್ಪ್ ಮಾಡೋದು ಏನದಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು, ಇಟ್ ಈಸ್ ಕಾಲ್ಡ್ ಆ್ಯಸ್ ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀವಿ. ಇಟ್ಸ್ ಎ ಸಪೋರ್ಟ್ ಮೆಕಾನಿಸಮ್ ಪ್ರೊವೈಡೆಡ್ ಬೈ ಮೋರ್ ನಾಲೆಜಬಲ್ ಅದರ್ಸ್. ಅಂದರೆ ಏನು ಹೆಲ್ಪ್ ಸಿಗತ್ತಲ್ಲ ಆ ಮಗುಗೆ ಕಲಿಬೇಕಂದ್ರೆ ಜಲ್ದಿ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀವಿ. ಸಪೋರ್ಟ್ ಮೆಕಾನಿಸಮ್ ಪ್ರೊವೈಡ್ ಬೈ ಮೋರ್ ನಾಲೆಜಬಲ್ ಅದರ್ಸ್ ಫಾರ್ ಎ ಲರ್ನರ್ ಟು ಅಚೀವ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಒಂದು ಎಕ್ಸಾಂಪಲ್ ಥ್ರೂ ಕಲಿಯೋದು ನೋಡಿರಿ. ಸೊ ನಾವೆಲ್ಲ ಸಣ್ಣವರಿದ್ದಾಗ ಸೈಕಲ್ ಕಲಿತಿರ್ತೀವಿ, ಸಾಕಷ್ಟು ಸಲ ಬಿದ್ದಿರ್ತೀವಿ. ಬಟ್ ಸೈಕಲ್ ಕಲಿಯೋದು ಮುಂದೆ ನಮ್ಗೆ ಯಾರೋ ಒಬ್ರು ಹೆಲ್ಪ್ ಮಾಡಿರ್ತಾರೆ. ನಿಮ್ಮ ತಂದೆ ಆಗಿರ್ಬೋದು, ಅಥವಾ ನಮ್ಮ ಅಣ್ಣ ಆಗಿರ್ಬೋದು, ಯಾರೋ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಹಿಂದೆ ಹಿಡ್ಕೊಂಡು ನಿಮ್ಮ ಸೈಕಲ್ ಕಲಿಸಿರ್ತಾರೆ. ಆ ಹಿಂದೆ ಏನು ಹಿಡ್ಕೊಂಡು ಹೆಲ್ಪ್ ಮಾಡತ್ತಾರಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀವಿ. ಆ್ಯಂಡ್ ಹಿ ಆಲ್ಸೋ ಸೇಸ್ ದ್ಯಾಟ್ ಇಟ್ ಗೆಟ್ಸ್ ಫೇಡೆಡ್ ಗ್ರ್ಯಾಜುವಲಿ. ನೋಡಿರಿ ಏನಂತಂದ್ರೆ, ಕಂಟಿನ್ಯೂಸ್ಲಿ ನೀವು ಸೈಕಲ್ ಕಲಿಯೋದು ಮುಂದೆ ಒಂದು ದಿನ ಹಿಡಿತಾರೆ ನಿಮ್ಮ ಹಿಂದೆ ನಿಮ್ಮ ತಂದೆ, 2ನೇ ದಿನನೂ ಹಿಡಿತಾರೆ ಸೈಕಲ್ನ, 3ನೇ ದಿನ ಹಿಡಿತಾರೆ, 4ನೇ ದಿನ ಏನು ಮಾಡ್ತಾರೆ, ಸ್ವಲ್ಪ ಕೈ ಬಿಡೋಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ನೀವು ಕಲೀಲಿ ಅಂತೇಳಿ. ಹಾಗಾಗಿ ನೀವು ಏನು ಮಾಡಕತ್ತೀರಿ, ಈಸಿಯಾಗಿ ಕಲಿಯೋಕೆ ಸ್ಟಾರ್ಟ್ ಮಾಡ್ತೀರಿ. ಒಂದು ಸಲ ನೀವು ಪೂರ್ತಿ ಸೈಕಲ್ ಹೊಡಿದು ಕಲ್ತ್ರೆ ನಿಮ್ಗೆ ಯಾರು ಹಿಂದೆ ಕ್ಯಾರೇಜನ್ನು ಹಿಡಿಬೇಕಂತೇನಿಲ್ಲ. ಅದಕ್ಕೆ ಆ ಒಂದು ಸ್ಕ್ಯಾಫೋಲ್ಡಿಂಗ್ ನಮಗೆ ಓವರ್ ದ ಟೈಮ್ ಇಟ್ ಗೆಟ್ಸ್ ಫೇಡೆಡ್ ಅವೇ ಅಂತ ಹೇಳ್ತೀವಿ. ಇನ್ನೂ ಒಂದು ಎಕ್ಸಾಂಪಲ್ ನೋಡಿರಿ, ಇಲ್ಲಿ ಒಂದು ಮಗು ಏನಪ್ಪ ಅಂತಂದ್ರೆ ಒಂದು ಪಝಲನ್ನು ಜೋಡ್ಸಕ್ಕೆ ಕೊಟ್ರೆ, ಆ ಪಝಲ್ ಜೋಡಿಸ್ತಾ ಆರಾಮ್ಸೆ ಆ ಪಝಲ್ನ ಜೋಡಿಸ್ಬೋದು. ಬಟ್ ಅದಕ್ಕೆ ಯಾರು ಹೆಲ್ಪ್ ಮಾಡಿದ್ರೆ ಅಂತ ಕೊಡಿ, ಈ ರೀತಿ ಜೋಡಿಸ್ರಿ, ಈ ರೀತಿ ಶೇಪನ್ನು ಹಿಂಗೆ ಕೊಡಿಸಿದ್ರೆ ಆಕೈತಿ ಅಂತ ಜಲ್ದಿ ಕಲಿತೈತಿ. ಅದಕ್ಕೆ ನಾವು ಒಂದು ಏನಂತ ಕರಿಬೋದು, ಸ್ಕ್ಯಾಫೋಲ್ಡಿಂಗ್ ಅಂತ ಕಲಿಬೋದು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಯರಿ. ಸೊ ನೋಡಿರಿ, ಒನ್ಸ್ ಅಗೇನ್ ಜಸ್ಟ್ ವಿಲ್ ರಿವೈಸ್. ಲೆವ್ ವೈಗೋಸ್ಕಿ ಅನ್ನೋನು ರಷ್ಯನ್ ಸೈಕಾಲಜಿಸ್ಟ್, ಹಿ ವಾಸ್ ಎ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸ್ಟ್. 3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅದಾವ ಅಂತ ಹೇಳ್ತಾನೆ. ಸೋಷಿಯಲ್ ಇಂಟ್ರಾಕ್ಷನ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು. ಸೋಷಿಯಲ್ ಇಂಟ್ರಾಕ್ಷನ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ, ಇಟ್ಸ್ ಎ ಫೌಂಡೇಶನ್ ಆಫ್ ಲರ್ನಿಂಗ್ ಆ್ಯಂಡ್ ಕೊಲಾಬ್ರೇಷನ್ ವಿತ್ ಮೋರ್ ನಾಲೆಜಬಲ್ ಅದರ್ಸ್. ಯಾರು ನಮಗಿಂತ ಹೆಚ್ಚಿಗೆ ನಾಲೆಜ್ ಇರಲ್ಲ ಅವ್ರ ಜೊತೆ ಇದ್ದಾಗ ನಮ್ಗೆ ಸೋಷಿಯಲ್ ಇಂಟ್ರಾಕ್ಷನ್ ಆಗಿದೆ ಅಂತ ಹೇಳ್ತಾನೆ. ಕಲ್ಚರ್ ಅಂತಂದರೆ ಇಟ್ ಈಸ್ ಲರ್ನ್ಡ್ ಆ್ಯಂಡ್ ನಾಟ್ ಜೆನೆಟಿಕ್. ವೆರಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ರಿ. ಲ್ಯಾಂಗ್ವೇಜ್ ಅಂತ ಬಂದಾಗ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತಾನೆ ಯಾರು, ಲೆವ್ ವೈಗೋಸ್ಕಿ. ಬಟ್ ಕಾಗ್ನಿಟಿವ್ ಥಿಯರಿದಾಗ ಜೀನ್ ಪಿಯಾಜೆ ಇದಕ್ಕೆ ಜಾಸ್ತಿ ಮಹತ್ವ ಕೊಟ್ಟಿಲ್ಲ. ಆ್ಯಂಡ್ ಇಟ್ಸ್ ಎ ಗ್ರೇಟೆಸ್ಟ್ ಟೂಲ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ತಾನೆ. 3 ಥರದ ಸ್ಪೀಚ್ ಅದಾವೆ, ಸೋಷಿಯಲ್ ಸ್ಪೀಚ್, ಪ್ರೈವೇಟ್ ಸ್ಪೀಚ್ ಆ್ಯಂಡ್ ಸೈಲೆಂಟ್ ಇನ್ನರ್ ಸ್ಪೀಚ್ ಅಂತ ಹೇಳಿ. ಫ್ರಮ್ ದ ಏಜ್ ಆಫ್ 7 ಮಗು ತನ್ನ ಮನಸ್ಸಿನ ಜೊತೆ ಮಾತಾಡೋಕ್ಕೆ ಕಲಿಯಕ್ಕೆ ಸ್ಟಾರ್ಟ್ ಮಾಡೋದು. ಒಳಗೆ ಮಾತಾಡೋದಕ್ಕೆ ಏನಂತ ಕರಿತೀವಿ ನಾವು, ಸೋಷಿಯಲ್ ಇನ್ನರ್ ಸ್ಪೀಚ್ ಅಂತ ಕರಿತೀವಿ. ಆ್ಯಂಡ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅನ್ನೋದೈತಿ, ಸ್ಕ್ಯಾಫೋಲ್ಡಿಂಗ್ ಅನ್ನೋದೈತಿ. ಇಷ್ಟ ಆದರೆ ಏನಪ್ಪ ಅಂದ್ರೆ, ನಮ್ಮ ಲೆವ್ಗಾಸ್ಕಿ ಅವರ ಥಿಯರಿ, ಸೋಷಿಯೋ ಕಲ್ಚರಲ್ ಥಿಯರಿ ಮುಗಿತೈತಿ. ಇದು 2ನೇ ಥಿಯರಿ ಐತಿ. ಇದಾದ್ಮೇಲೆ ಇನ್ನೂ ಸಾಕಷ್ಟು ಮಾರಲ್ ಡೆವಲಪ್ಮೆಂಟ್ ಥಿಯರಿ ಕೋಲ್ಬರ್ಗ್ ಅವ್ರದ್ದೈತಿ. ಅದನ್ನು ಕೂಡ ಇನ್ನೊಂದು ಸಣ್ಣ ವಿಡಿಯೋ ಮಾಡಿ ತುಣುಕು ಮಾಡಿ ಹಾಕ್ತೀನಿ ನಾನು. ಇವುಗಳನ್ನ ಚೆನ್ನಾಗಿ ಓದ್ಕೊಡ್ರಿ, ಇದ್ರ ಮೇಲೂ ಕ್ವಶನ್ಸ್ ಬರೋ ಸಾಧ್ಯತೆ ಇರ್ತೈತಿ. ನೆಕ್ಸ್ಟ್ ಇನ್ನೊಂದು ಥಿಯರಿ ಜೊತೆ ನಿಮ್ಗೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.